SSLC ಮಕ್ಕಳೇ ಆಲಿಸಿರಿ, ಎಕ್ಸಾಮ್ ಒಂದು ಅವಕಾಶ ಮರೆಯದಿರಿ. ವಿದ್ಯಾರ್ಥಿ ಜೀವನದಿ ಅಂಜದಿರಿ, ಪರೀಕ್ಷೆಯ ಧೈರ್ಯದಿಂದ ಎದುರಿಸಿರಿ. ಓದಿದು ನೆನಪಲಿರಲಿ ನಿಮ್ಮ ಮೈಂಡಿನಲ್ಲಿ. ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತಿನ ದಿವಸ ಸಂಸ್ಕಾರದ ಬೆಳಕು ವತಿಯಿಂದ ಒಂದು ಸುಂದರವಾದ ಸಂದೇಶದ ವಿಡಿಯೋವನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಇವತ್ತಿನ ಸಂದೇಶದಲ್ಲಿ ಏನು ವಿಷಯ ಇದೆಯಪ್ಪ ಅಂದರೆ, ನಾವು SSLC ಪರೀಕ್ಷೆ ವಿದ್ಯಾರ್ಥಿಗಳು ಯಾವ ರೀತಿ ಬರಿತಾ ಇದ್ದಾರೆ ಅದರ ಬಗ್ಗೆ ನಾವು ಇವತ್ತಿನ ವಿಷಯ ತೆಗೆದುಕೊಂಡು ಬರುತ್ತಾ ಇದ್ದೇನೆ. ನಾಡಿನ ಸಮಸ್ತ ಜನತೆಗೆ ಅನಂತ ಶರಣಾರ್ಥಿಗಳು. ಪ್ರಸ್ತುತ ದಿನಗಳಲ್ಲಿ SSLC ಹಾಗೂ ಸೆಕೆಂಡ್ ಇಯರ್ ಮಕ್ಕಳು ಏನು ಎಕ್ಸಾಮ್ ಕೊಡ್ತಾರೆ, ಎಕ್ಸಾಮ್ ಕೊಟ್ಟಾಗ ಪಾಸ್ ಅಥವಾ ಫೇಲ್ ಆಗೋದಕ್ಕೆ ನಿರಾಶೆ ಆಗ್ತಾರೆ. ಅವ್ರು ಹತಾಶ ಆಗಬಾರ್ದು, ಮೊದಲು ಕೂಡ ಒಳ್ಳೆಯ ವಿದ್ಯಾರ್ಥಿ ಆಗಬೇಕಂತ ಸಂದೇಶ ಕೊಡಲಿಕ್ಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಮಾಜಿ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಯಶವಂತ ಬಗಸರು ಬಂದಿದ್ದಾರೆ. ಅವರಿಗೂ ಕೂಡ ನಂತರಂಥ ಶರಣಾರ್ಥಿಗಳು. ಅದೇ ರೀತಿಯಾಗಿ ಜಾನಪದ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದ ಅಪ್ಪಸತೀಸರು ಕೂಡ ಸಂದೇಶ ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ನಂತರದ ಶರಣಾರ್ಥಿಗಳು. ಸಂದೇಶವನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗ್ತಕ್ಕಂಥ ಸಾಹಿತಿಗಳಾಗ್ತಕ್ಕಂಥ ಯಶವಂತ ಬಗಸರ್ ಅವರು ಮಕ್ಕಳಿಗೆ ಸಂದೇಶವನ್ನು ಕೊಡಬೇಕಂತ ನಾನು ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳೇ, ಪ್ರಸ್ತುತ ದಿನಗಳು ವಿದ್ಯಾರ್ಥಿಗಳ ಜೀವನ ಮೌಲ್ಯದ ಒಂದು ದಿನಗಳಾಗಿ ಹೊರಹೊಮ್ಮುತ್ತಿವೆ. ಇವತ್ತು ಪರೀಕ್ಷಾ ಸಂದರ್ಭ ತಮ್ಮೆಲ್ಲರ ಗಮನಕ್ಕಿದೆ. ವಿದ್ಯಾರ್ಥಿಗಳೆಲ್ಲರೂ ತಮ್ಮ ಒಂದು ನೈತಿಕ ಬಲದಿಂದ ಬೌದ್ಧಿಕ ಮಟ್ಟವನ್ನು ಬೆಳೆಸಿಕೊಳ್ಳುವಂಥ, ತಮ್ಮ ಸಾಮರ್ಥ್ಯವನ್ನು ತೋರಿಕೊಳ್ಳುವಂಥ ದಿನಗಳು ಈ ಪರೀಕ್ಷಾ ದಿನಗಳಲ್ಲಿ ಎದ್ದು ಕಾಣಬಹುದಂತ ನನ್ನದೊಂದು ಊಹೆ. ಮುಖ್ಯವಾಗಿ ವಿದ್ಯಾರ್ಥಿ ಜೀವನ ಬಂಗಾರದ ಜೀವನ ಅಂತ ತಮಗೆಲ್ಲರಿಗೂ ಹೇಳ್ತಾರೆ. ಗೊತ್ತಿದ್ದ ಸಂಗತಿ, ವಿದ್ಯಾರ್ಥಿಗಳು ಮೂಲತಃ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಇವರ ಶಿಕ್ಷಣ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರುವಂಥ ಒಂದು ಸಂದರ್ಭದಲ್ಲಿ ಕೊನೆಯದಾಗಿ 10ನೇ ಏನು ಒಂದು SSLC ಇದು ಏನು ತಿರುವಿದೆ, ಇದು ವಿದ್ಯಾರ್ಥಿಗಳ ಜೀವನದಲ್ಲಿ ಅತಿ ಒಂದು ಮೌಲ್ಯದ ದಿನ ಅಂತ ನನ್ನೊಂದು ಉಪೇಕ್ಷೆ. ಕಾರಣ 1ರಿಂದ 9ನೇ ತರಗತಿ ಓದಿದ ದಿನಗಳನ್ನು ಅವಲೋಕನ ಮಾಡಿದರೆ 10ನೇ ತರಗತಿಗೆ ಬಂದಾಗ ಅವರ ಒಂದು ಬೌದ್ಧಿಕತೆ ಒಂದು ಉನ್ನತೀಕರಿಸುವಂಥ ಒಂದು ಮಟ್ಟನೂ ಕೂಡ ಈ 10ನೇ ತರಗತಿಯಿಂದಲೇ ಆರಂಭ ಆಗ್ತದೆ. ಯಾಕಂದರೆ ಬುದ್ಧಿ ಬಲಿತ ದಿನಗಳು ಮತ್ತು ಯೌವನಾವಸ್ಥೆಯ ಒಂದು ಕಾಲಿಡುವಂಥ ಸಂದರ್ಭದಲ್ಲಿ ಈ ವಿದ್ಯಾರ್ಥಿ ಜೀವನದ ಒಂದು ಅತಿ ಮೂಲಭೂತ ಒಂದು ಘಟ್ಟ ಕೂಡ ಇದಾಗಿದೆ. ಮುಖ್ಯವಾಗಿ ನಾವೆಲ್ಲರೂ ಹಿಂದಿನ ವಿದ್ಯಾರ್ಥಿ ಜೀವನವನ್ನು ಅವಲೋಕಿಸಿದರೆ ಪ್ರಸ್ತುತ ದಿನಗಳಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವು ಗಮನಿಸಿದರೆ ಬಹಳ ಅಜಗಜಾಂತರ ವ್ಯತ್ಯಾಸವನ್ನು ಕಾಣ್ತೀವಿ. ಹಿಂದೆ ಗುರುಕುಲದಲ್ಲಿ ಶಿಕ್ಷಣ ಪಡೆದಂಥ ಒಂದು ಸಂದರ್ಭದ ಶಿಕ್ಷಣ ಪದ್ಧತಿ ಹೇಗಿತ್ತು, ಈಗಿನ ತಾಂತ್ರಿಕ ಯುಗದಲ್ಲಿ ವಿದ್ಯಾರ್ಥಿಯನ್ನು ಯಾವ ರೀತಿ ಪಡಿಬೇಕಂತಕ್ಕಂಥ ಒಂದು ತಾಂತ್ರಿಕತೆ ಕೂಡ ಬಹಳಷ್ಟು ಮುಂದುವರೆದು ವಿದ್ಯಾರ್ಥಿಗಳ ಬೌದ್ಧಿಕತೆಗೆ ಒಂದು ಹೆಚ್ಚಿನ ಒಂದು ಗುಣಮಟ್ಟವನ್ನು ಸಾಧಿಸುವಂಥ ಸಂದರ್ಭ ಕೂಡ ನಾವು ಇಲ್ಲಿ ಕಾಣ್ತೀವಿ. ಮುಖ್ಯವಾಗಿ ನಕಲು ಮಾಡುವ ಪದ್ಧತಿಯನ್ನು ನಾವು ಬಿಟ್ಟು ಬಿಡಬೇಕು. ವಿದ್ಯಾರ್ಥಿಗಳು ನಮ್ಮ ಒಂದು ಓದಿನೊಂದಿಗೆ ನಮ್ಮ ಸಾಮರ್ಥ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ನಾವು ನಮ್ಮ ಮುಂದಿನ ಭವಿಷ್ಯತ್ತಿನ ಒಂದು ಜೀವನವನ್ನು ನಾವು ಕಲ್ಪಿಸಿಕೊಳ್ಳಬೇಕಾದರೆ ನಮ್ಮ ಶ್ರಮ ಮತ್ತು ಸಾರ್ಥಕತೆ ಭಾಳ ಮುಖ್ಯವಾಗಿ ಕಾಣ್ತೀವಿ. ನಕಲವನ್ನು ಹೊಡೆದೋಡಿಸಲೇಬೇಕು. ಎಷ್ಟು ದಿನ ನಕಲು ಮಾಡ್ಕೊಂತ ಬಂದರೂ ಕೂಡ ಕೊನೆಗೊಂದು ದಿನ ನಕಲಾಗಿ ಹೋಗ್ತದೆ. ಯಾಕಂದರೆ ಸಾಮರ್ಥ್ಯದ ಜೀವನವನ್ನು ವಿದ್ಯಾರ್ಥಿಗಳು ಕಲ್ಪಿಸಿಕೊಳ್ಬೇಕಾದ್ರೆ ತಾವೆಲ್ಲರೂ ಶ್ರಮಜೀವಿಗಳಾಗಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಗುಣಮಟ್ಟದ ಶಿಕ್ಷಣ ಕಡೆ ಗಮನ ಹರಿಸಬೇಕು. ಸಾಮರ್ಥ್ಯವನ್ನು ನೈತಿಕ ಬಲದಿಂದ ತಮ್ಮ ಸಾಧನೆಯತ್ತ ಮುಂದುವರೆದರೆ ತಮ್ಮ ಜೀವನ ಸಾರ್ಥಕತೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಬರುವತಕ್ಕಂಥ SSLC ಏನಿದೆ ಪರೀಕ್ಷೆಯನ್ನು ಬರ್ತವೆ, ಆ ಸಂದರ್ಭದಲ್ಲೂ ಕೂಡ ತಾವು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ನಿಮ್ಮ ಒಂದು ಉತ್ತೀರ್ಣತೆಯನ್ನು ಉನ್ನತೀಕರಿಸಿಕೊಳ್ಳಬೇಕು.
ಹಾಗಾದರೆ ಮಾತ್ರ ಒಂದು ಶಿಕ್ಷಣದ ಗುಣಮಟ್ಟವನ್ನು ಕಾಯ್ದುಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಕಲು ಮಾಡಬಾರ್ದು, ನಕಲಾಗಿಯೇ ಉಳಿತದೆ. ಆ ಕಾರಣಕ್ಕಾಗಿ ಪರೀಕ್ಷಾ ಪದ್ಧತಿ ಕೂಡ ಈಗ ಬದಲಾವಣೆ ಕಂಡಿದೆ. ನಕಲು ಮಾಡ್ತಕ್ಕಂಥ ಅವಕಾಶಗಳು ಈಗ ಸರ್ಕಾರ ಕೂಡ ಕಟ್ಟುನಿಟ್ಟಿನ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದೆ. ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಸ್ವಸಾಮರ್ಥ್ಯದ ಜೀವನ ಬೆಳೆಸಿಕೊಂಡು ತಮ್ಮ ಭವಿಷ್ಯತ್ತಿನತ್ತ ಸಾಗಬೇಕಂತ ನನ್ನ ಒಂದು ಕಲ್ಪನೆ. ಇಲ್ಲಿವರೆಗೆ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾಗ್ತಕ್ಕಂಥ ಯಶವಂತ್ ಭದ್ರಸರ್ ಅವರು ಮಕ್ಕಳಲ್ಲಿ ಒಳ್ಳೆಯ ಆತ್ಮಬಲವನ್ನು ತುಂಬಿದ್ದಾರೆ. ಅವರಿಗೆ ನಮ್ಮ ಚಾನಲ್ ವತಿಯಿಂದ, ಸಂಸ್ಕಾರ ಬೆಳಕು ವತಿಯಿಂದ ಅನಂತ ಶರಣಾರ್ಥಿಗಳು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸ್ತಕ್ಕಂಥ ಮುಖ್ಯ ಗುರುವಾದ ಬಿದಿ ಸರ್ ಕೂಡ ಮಕ್ಕಳಲ್ಲಿ ಒಂದು ಒಳ್ಳೆಯ ಆತ್ಮಬಲವನ್ನು ಬರಲಿಕ್ಕೆ ಸಂದೇಶ ಕೊಡಲಿಕ್ಕೆ ಬಂದಿದ್ದಾರೆ. ಅವರು ಕೂಡ ಅವರ ಹಿತನುಡಿಗಳನ್ನು ಹೇಳಬೇಕಂತ ಅಲ್ಲಿ ಕೇಳ್ಕೊತಾರೆ. ಸಂಸ್ಕಾರದ ಬೆಳಕು ವಾಹಿನಿಯ ಒಂದು ಮಾಧ್ಯಮಕ್ಕೆ ಶೈಕ್ಷಣಿಕ ವರ್ಷ 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗೆ ಮುಂಬರುವ 21/3/2025ರಂದು ಪ್ರಾರಂಭಗೊಳ್ಳಲಿರುವ 10ನೇ ಪರೀಕ್ಷೆಯ ಕುರಿತು ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ ಮತ್ತು ಎಲ್ಲ ಸಮಾಜದ ಪ್ರಮುಖರಿಗೆ ಈ ಒಂದು ಸಂದೇಶದ ಮುಖಾಂತರವಾಗಿ ನಾನು ತಿಳಿಯಬಯಸುವುದೇನೆಂದರೆ, 10ರ ಭಯ ಹತ್ತಿರ ಬೇಡ. ಪರೀಕ್ಷೆ ಎಂಬುದು ಕೇವಲ ನಾವು ಓದಿರ್ತಕ್ಕಂಥ ವಿಷಯವನ್ನು ಎಷ್ಟರ ಮಟ್ಟಿಗೆ ಓದಿದ್ದೀವಿ ಎನ್ನುವುದೇ ಪರೀಕ್ಷೆ ಅಥವಾ ಮೌಲ್ಯಮಾಪನ ಅಂತ ಹೇಳ್ತೀವಿ. ಮಕ್ಕಳು ಭಯಮುಕ್ತರಾಗಿ ಪರೀಕ್ಷೆಯನ್ನು ಬರೀಬೇಕು. ಈಗಿನ ಮಕ್ಕಳಲ್ಲಿ ಏನದ ಅಂತಂದ್ರೆ, ಶಿಕ್ಷಕರು, ಪಾಲಕರು ಮತ್ತು ಅನೇಕ ಸಮಾಜದ ಜನರು ಮಕ್ಕಳಿಗೆ ಒಂದು ಅತಿ ಹೆಚ್ಚು ಅಂಕಗಳನ್ನು ಪಡಿಬೇಕನ್ನುವ ವಿಚಾರಗಳೇ ಹೆಚ್ಚಿಗಿರ್ತವೆ ಹೊರತಾಗಿ ನೀನು ಚೆನ್ನಾಗಿ ಓದಿ ಪರೀಕ್ಷೆಯನ್ನು ಎದುರಿಸುವಂತಕ್ಕಂಥ ವಿಚಾರ ಹೇಳುವುದಿಲ್ಲ. ಮಕ್ಕಳು ಎಷ್ಟೇ ಅಂಕಗಳನ್ನು ಪಡೆದಿದ್ದರೂ ಅವರ ಒಂದು ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅವರು ಬರೆಯುತ್ತಿದ್ದಾರೆ. ಅತಿ ಹೆಚ್ಚು ತೆಗೆದುಕೊಂಡ ಮಗುವು ಕೂಡ ಉತ್ತಮ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ದರೆ, ಅತಿ ಕಡಿಮೆ ಅಂಕಗಳನ್ನು ಪಡೆದ ವಿದ್ಯಾರ್ಥಿಯು ಅವನಿಗಿಂತಲೂ ಮುಂದೆ ಹೋಗಲಿಕ್ಕೆ ಈ ಸಮಾಜದಲ್ಲಿ ಅನೇಕ ಅವಕಾಶಗಳು ಇವೆ. ಇದು ಪರೀಕ್ಷೆ ಒಂದೇ ಮಾನದಂಡ ಅಲ್ಲ. ಸೊ ಇದೊಂದು ನಮ್ಮ ಕಲಿಕೆಯನ್ನು ಅಳತೆ ಮಾಡುವಂಥ ಒಂದು ಪರೀಕ್ಷೆ, ಒಂದು ಹಂತ. ಸೊ ಈ ಪರೀಕ್ಷೆ ಈ ಹಿಂದೆ ಕಳೆದ ಅನೇಕ ವರ್ಷಗಳಲ್ಲಿ ಅನೇಕ ಕೆಟ್ಟ ಒಂದು ರೀತಿಯಲ್ಲಿ ಪರೀಕ್ಷೆಗಳು ನಡೀತಾ ಇದ್ದವು. ಅತಿ ಹೆಚ್ಚು ನಕಲು ಮಾಡುವಂಥ ವ್ಯವಸ್ಥೆ ಇತ್ತು. ಕಳೆದ ಶೈಕ್ಷಣಿಕ ವರ್ಷದಿಂದ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಣ ಮಂತ್ರಿಗಳು ವೆಬ್ ಕಾಸ್ಟಿಂಗ್ ಅಂತಕ್ಕಂಥ ಒಂದು ಮಾಧ್ಯಮವನ್ನು ಅಳವಡಿಸಿದ್ದಾರೆ. ಪ್ರತಿಯೊಂದು ಪರೀಕ್ಷಾ ಕೋಣೆಗಳಲ್ಲಿ CC ಕ್ಯಾಮ್ರಾಗಳು ಅಳವಡಿಸಿರ್ತಾರೆ ಮತ್ತು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ಡೈಟ್ನಲ್ಲಿ ಅನೇಕ ಕೇಂದ್ರಗಳಲ್ಲಿ ವೆಬ್ ಕಾಸ್ಟಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿರ್ತಾರೆ. ಅದಕ್ಕೆ ತನ್ನದೇ ಆದ ಒಂದು ಟೀಮನ್ನು ರಚನೆ ಮಾಡಿರ್ತಾರೆ. ಹೀಗಾಗಿ ಈ ಪರೀಕ್ಷೆಯನ್ನು ನಡೆಸುವವರಿಗೆ ಸಾಕಷ್ಟು ಭಯದ ವಾತಾವರಣ ಇದೆ, ಆದರೆ ಭಯಪಡುವಂಥದ್ದು ಏನೂ ಅಲ್ಲ. ಹಾಗಾಗಿ ಮಕ್ಕಳು ಸರಿಯಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಆ ಮೇಲಧಿಕಾರಿಗಳು ತಾವು ಎಲ್ಲಿರುತ್ತಾರೋ, ಯಾವ ಸ್ಥಳದಲ್ಲಿರುತ್ತಾರೋ ಅಲ್ಲೇ ಕೂತಿ ನೋಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಯಾವ ಮಗು ಚೆನ್ನಾಗಿ ಬರಿತಾ ಇದೆ, ಯಾವ ಮಗು ಬೇರೆಯವರನ್ನು ನೋಡಿ ಬರಿತಾ ಇದೆ, ಅಥವಾ ಎಲ್ಲಿಂದಾದರೂ ಚೀಟಿಯನ್ನು ಬಂದಿದ್ದರೆ ಅದನ್ನು ನಕಲು ಹೇಗೆ ಮಾಡ್ತಾ ಇದ್ದಾನೆ ಎನ್ನುವುದನ್ನು ಒಂದು ಕೂತ ಸ್ಥಳದಲ್ಲಿಯೇ, ಅದು ಜಿಲ್ಲಾ ಹಂತದಲ್ಲಿರ್ಬೋದು, ತಾಲೂಕು ಹಂತದ ಆ ಒಂದು ಕಚೇರಿಯಲ್ಲಿ ಕುಳಿತು ನೋಡಿಕೊಳ್ಳುವಂಥ ವ್ಯವಸ್ಥೆ ಇವತ್ತಿನ ದಿವಸ ಕಲ್ಪಿಸಿರುವುದರಿಂದ ಪರೀಕ್ಷೆ ನಡೆಸ್ತಕ್ಕಂಥ ಮುಖ್ಯ ಅಧಿಕಾರಿಗಳಾಗಿರ್ಬೋದು, ಕೋಣೆ ಮೇಲ್ವಿಚಾರಕರಾಗಿರ್ಬೋದು, ಪರೀಕ್ಷೆಯನ್ನು ಬರೀತಕ್ಕಂಥ ಮಕ್ಕಳಾಗಿರ್ಬೋದು, ಯಾರೂ ಕೂಡ ಒಂದು ನಕಲಕ್ಕೆ ಒಳಗಾಗದೆ, ನಕಲಿಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳದೆ ಸರಿಯಾಗಿ ಪರೀಕ್ಷೆಗಳನ್ನು ನಡೆಸಿ ಉತ್ತಮ ಫಲಿತಾಂಶವನ್ನು ತಂದುಕೊಡುವುದರಲ್ಲಿ ಈಗಿನ ವಿದ್ಯಾರ್ಥಿಗಳಿಗೆ ಎಲ್ಲ ಶಿಕ್ಷಕರು ಕೂಡ ಒಂದು ರೀತಿಯ ತಯಾರಿ ಮಾಡಿದ್ದಾರೆ. ಇದಕ್ಕೆ ಶಿಕ್ಷಣ ಇಲಾಖೆಯವರು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ, ಅನೇಕ ಶಾಲೆಯ ಮುಖ್ಯ ಗುರುಗಳು ಮಾರ್ಗದರ್ಶನ ಮಾಡಿದ್ದಾರೆ.
ಆ ಪಾಠ ಬೋಧನೆ ಮಾಡುವಂಥ ವಿಷಯ ಶಿಕ್ಷಕರು ಮಾರ್ಗದರ್ಶನ ಮಾಡಿದ್ದಾರೆ, ಪಾಲಕ ಪೋಷಕರು ಮಾರ್ಗದರ್ಶನ ಮಾಡಿದ್ದಾರೆ. ಈ ಎಲ್ಲರ ಮಾರ್ಗದರ್ಶನ ಮತ್ತು ಹಿತೋಪದೇಶಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳು ಭಯಮುಕ್ತರಾಗಿ ಪರೀಕ್ಷೆಯನ್ನು ಎದುರಿಸಿ ಯಶಸ್ವಿಯನ್ನು ಸಾಧಿಸಬೇಕು ಅನ್ನುವುದೇ ನನ್ನ ಒಂದು ಅಭಿಪ್ರಾಯ. ಈಗಿನ ಮಕ್ಕಳ ಒಂದು ಓದುವ ಮಟ್ಟ ಹೇಗಿದೆ ಅಂತ ಕೇಳಿದರೆ, ಈಗಿನ ಸಂದರ್ಭದಲ್ಲಿ ಹೆಚ್ಚಾನುಹೆಚ್ಚು ವಿದ್ಯಾರ್ಥಿನಿಯರು ಹೆಚ್ಚು ಓದ್ತಾ ಇದ್ದಾರೆ. ಮತ್ತು ಗಂಡು ಹುಡುಗರು ಅಥವಾ ಗಂಡು ಮಕ್ಕಳು ಅತಿ ಹೆಚ್ಚು ಓದ್ತಾ ಇಲ್ಲ. ಹಾಗಾಗಿ ಹೀಗೆ ನಾನು ಒಂದು ಈ ಸಂದೇಶದ ಮುಖಾಂತರವಾಗಿ, ಈ ಮಾಧ್ಯಮದ ಮುಖಾಂತರವಾಗಿ ಹೇಳ್ಪಡಿಸ್ತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ ಸುಮಾರು ಲಕ್ಷ ಜನ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೀತಾ ಇದ್ದಾರಲ್ಲ, ಇದರಲ್ಲಿ ಅತಿ ಹೆಚ್ಚು ಅಂಕಗಳನ್ನು, ಅತಿ ಹೆಚ್ಚು ಫಲಿತಾಂಶವನ್ನು ತಂದುಕೊಡುವುದರಲ್ಲಿ ಮಹಿಳಾ ವಿದ್ಯಾರ್ಥಿನಿಗಳು ಮೇಲುಗೈ ಸಾಧಿಸುತ್ತಾರೆ. ಇದಕ್ಕೆ ಕಾರಣ ಅವರು ಓದುವ ಒಂದು ಕ್ರಮ, ಅತಿ ಹೆಚ್ಚು ಆಸಕ್ತಿಯಿಂದ ಓದುವಂಥ ಕುತೂಹಲ ಇರುತ್ತದೆ. ಈಗಿನ ವಿದ್ಯಾರ್ಥಿಗಳಿಗೆ ಕೇವಲ ಮೊಬೈಲ್ ಗೀಳು, ಆಟ ಇತ್ಯಾದಿ ಬೇರೆ ಬೇರೆ ಒಂದು ವ್ಯಸನಗಳಿಗೆ ಮುಕ್ತರಾಗಿ ಅಭ್ಯಾಸದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳದೆ ನಿಷ್ಕಾಳಜಿಯಿಂದ ಸ್ವಲ್ಪ ಮಟ್ಟಿಗೆ ಓದಿ ಪರೀಕ್ಷೆಯನ್ನು ಬರೆಯುವುದರಿಂದ ಅತಿ ಕಡಿಮೆ ಇಲ್ಲಿ ವಿದ್ಯಾರ್ಥಿಗಳು ಪಾಸಾಗುವಂಥ ಸಾಧ್ಯತೆ ಇರುತ್ತದೆ. ಆದರೂ ಕೂಡ ವಿದ್ಯಾರ್ಥಿಗಳು ಕೂಡ ಬದಲಾವಣೆಯನ್ನು ಬಯಸಿಕೊಂಡು ತಾವೇನೂ ಕಡಿಮೆ ಇಲ್ಲ ಅನ್ನುವ ಹಾಗೆ, ಹಿಂದೆ ಯಾವ ನಮ್ಮ ಭಾರತ ದೇಶದಲ್ಲಿ ಪುರುಷ ಸಮಾಜ ಮೇಲಿತ್ತೋ ಅದೇ ನಿಟ್ಟಿನಲ್ಲಿ ಈಗ ಸಮಾನವಾಗಿ ಬರಲಿಕ್ಕಾದರೂ ಕೂಡ ಪ್ರಯತ್ನ ಮಾಡಬೇಕು ಈಗಿನ ವಿದ್ಯಾರ್ಥಿಗಳು, ಅಂದರೆ ಗಂಡು ವಿದ್ಯಾರ್ಥಿಗಳು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯವಾಗಿರ್ತದೆ. ಸೊ ಈ ರೀತಿಯಾಗಿ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಅಥವಾ ಬರಿತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸಂದೇಶದ ಮುಖಾಂತರವಾಗಿ ನಾನು ಭಯವನ್ನು ಬದಿಗೊತ್ತಿ, ನೀವು ಓದಲಿಕ್ಕೆ ಕೂಡ ನಾನು ಮುಖ್ಯೋಪಾಧ್ಯಾಯನಾಗಿರುವುದರಿಂದ ಓದಲಿಕ್ಕೆ 15 ನಿಮಿಷ ಸಮಯವನ್ನು ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ ಓದಬೇಕು, 15 ನಿಮಿಷ ಓದಿ ಆಮೇಲೆ 3 ಗಂಟೆ ಪರೀಕ್ಷೆಯನ್ನು ಬರಿಬೇಕಾಗಿದೆ. ಅದಕ್ಕೆ ಓದಿ ತಾವು ಏನನ್ನು ಓದಿದ್ರಿ, ಹೇಗೆ ಬರೀಬೇಕು ಅನ್ನುವಂಥ ಒಂದು ಧೈರ್ಯವನ್ನು ತೆಗೆದುಕೊಂಡು ಆರಾಮವಾಗಿ ನೀವು ಒಂದು ಪರೀಕ್ಷೆಯನ್ನು ಎದುರಿಸಿ ಈ ಉತ್ತಮ ಫಲಿತಾಂಶವನ್ನು ತರುವುದರಲ್ಲಿ ತಾವೇನು ಕಡಿಮೆ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಮೂಲಕ ನನ್ನ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಇಲ್ಲಿಯವರೆಗೆ ಬೀದಿ ಸರ್ ಅವರು ಮಕ್ಕಳಿಗೆ ಭಯಮುಕ್ತರಾಗಿ ತಾವೆಲ್ಲರೂ ಕೂಡ ಉತ್ತಮವಾಗಿ ಪರೀಕ್ಷೆಯನ್ನು ಬಿಡಿಸಿರಿ ಅಂತಕ್ಕಂಥದ್ದು ಆತ್ಮಬಲ ತುಂಬಿರುವ ಬೀದಿ ಸರ್ ಅವರಿಗೆ ನಮ್ಮ ಸಂಸ್ಕಾರಗಳ ಪತಿಯಿಂದ ಅನಂತ ಶರಣಾರ್ಥಿಗಳು. ಈಗ ನಮ್ಮ ಜಾನಪದ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾದ ಅಪ್ಪಸ ತೀರ್ಥಸರ್ ಅವರು ಕೂಡ ಮಾತಾಡಬೇಕಂತ ಕೇಳ್ತಾರೆ. ಶರಣಾರ್ಥಿಗಳು, ಪರೀಕ್ಷೆ ಅನ್ನುವಂತಹ ಒಂದು ವ್ಯವಸ್ಥೆಯೊಳಗೆ ನಾವೆಲ್ಲರೂ ಕೂಡ ಜೀವನದಾನ ಪರೀಕ್ಷೆಗಳನ್ನು ಎದುರಿಸಬೇಕಾಗಿಯೂ ಕೂಡ ವಿದ್ಯಾರ್ಥಿಗಳು ಎದುರಿಸ್ತಕ್ಕಂಥ ಪರೀಕ್ಷೆ ಇಂದಿನ ಕಾಲದಲ್ಲಿ ಬಹಳ ಪ್ರಾಮುಖ್ಯವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇವತ್ತು ಪ್ರಾಥಮಿಕ ಇರಲಿ, ಪ್ರೌಢ ಇರಲಿ, ಕಾಲೇಜ್ ಇರಲಿ, ಡಿಗ್ರಿ ಇರಲಿ, ಯಾವುದೇ ಪರೀಕ್ಷೆಗಳಿರಲಿ, ಅವು ಅಗ್ನಿ ಪರೀಕ್ಷೆಗಳು ತಿಳಿದುಕೊಳ್ಳದೆ ನಮ್ಮ ಜೀವನದ ಸಾಧನೆಗೆ ಸಾಕ್ಷಿ ಆಗ್ತಕ್ಕಂಥ ಓದು ಬರಹ ಮಾಡಿ ನಾವೆಲ್ಲರೂ ಸಾಫಲ್ಯತೆಯನ್ನು ಪಡೆದುಕೊಳ್ಳೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಾದಂಥ ಒಂದು ಪರೀಕ್ಷೆಗಳನ್ನು ನಾವಿವತ್ತು ಮಾಡಬೇಕಾದದ್ದು ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಪಾಲಕ, ಬಾಲಕ, ಶಿಕ್ಷಕ, ಒಂದು ಸಮುದಾಯದವರು, ಇಲಾಖೆಯವರು ಅಥವಾ ಜನಪ್ರತಿನಿಧಿಗಳು ಮತ್ತು ಪ್ರತಿಯೊಬ್ಬರೂ ಕೂಡ ಮಕ್ಕಳಲ್ಲಿ ಧೈರ್ಯವನ್ನು, ಸ್ಥೈರ್ಯವನ್ನು ಕೊಡುವಂಥ ವ್ಯವಸ್ಥೆ ಮಾಡಿ ಅವರಿಗೆ ಭಯಮುಕ್ತರಾಗಿ, ಆಗ ಬೀದಿ ಸರ್ ಅವರು ಭಯ ಹತ್ತಿರ ಬೇಡ ಎನ್ನುವಂತೆ ಎಲ್ಲ ಮಕ್ಕಳಲ್ಲಿಯೂ ಕೂಡ ಓದಿ ನಾನು ಪರೀಕ್ಷೆ ಪಾಸ್ ಮಾಡ್ತೀನಿ ಅಂತಕ್ಕಂಥದ್ದು ಇವತ್ತು ಅವರಲ್ಲಿ ಬರಬೇಕಾದದ್ದು ಭಾಳ ಅವಶ್ಯಕತೆ ಇದೆ. ಅದಕ್ಕಾಗಿ ಒಂದು ವಿದ್ಯಾರ್ಥಿ ಹೇಳ್ದ, ಸರ್ ನಾವು ಪರೀಕ್ಷೆ ಬರೀತಾ ಇದ್ದೇವೆ ರೀ, ನಮ್ಮಲ್ಲಿ ರೂಮಿಗೆ ಒಂದು 5-6 ಮಕ್ಕಳ ಪೇಪರನ್ನು ಕಸ್ಕೊಂಡ್ರು. ಯಾಕಪ್ಪ ಅಂತ ಹೇಳಿದಾಗ ನಾ ಬರೀ ಹೊಳೆ ನೋಡೋರಿ ನಾನು ಪೇಪರ್ಗಳು ಕಸ್ಕೊಂಡ್ರು ಅಂತ ಹೇಳ್ದವ. ಎಷ್ಟು ನಿಮಿಷ? ಒಂದು 10-15 ನಿಮಿಷ ಕಸ್ಕೊಂಡ್ರಿ. ಆಮೇಲೆ ಏನು ಮಾಡಿದ್ರು, ಮತ್ತು ಕ್ವಾಟ್ರು ಅಂತ ಹೇಳಿದ್ರಿ. ಕಾರಣ ಅಂದರೆ ಮಕ್ಕಳಲ್ಲಿಯೂ ಕೂಡ ಸತ್ಯಾಸತ್ಯತೆ ಏನದ ತಿಳ್ಕೊಂಡು ಎಲ್ಲರೂ ಕೂಡ ಅವರಿಗೆ ಬರಲಿಕ್ಕೊಂದು ಸಮಯ ನಾವು 2.5 ಗಂಟೆ 3 ಗಂಟೆ ಏನು ಕೊಟ್ಟಿದ್ದೀವಿ ಅದನ್ನು ಕರೆಕ್ಟಾಗಿ ಮಕ್ಕಳಿಗೂ ಕೂಡ ಗೈಡ್ ಮಾಡಿ ಅದನ್ನು ತಿಳಿ ಹೇಳಿ ಪ್ರತಿ ಒಬ್ಬ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು ನಾವು ಮಾಡಬಾರ್ದು. ಆ ಮಗುವಿಗೆ ತಿಳಿಸಿ ಹೇಳಿ ಇನ್ನು ಮುಂದೆ ಹಂಗೆ ಮಾಡಬೇಡಪ್ಪ, ತಗೋ ಪೇಪರ್ ಬರಿ ಅಂತಕ್ಕಂಥ ಒಂದು ಸ್ಥೈರ್ಯವನ್ನು ನಾವು ಮೇಲ್ವಿಚಾರಕರಾಗಲಿ
ಅಥವಾ ಅಲ್ಲಿರ್ತಕ್ಕಂಥವರಾಗಲಿ ಧೈರ್ಯ ಕೊಟ್ಟರೆ ಮಕ್ಕಳು ನಿಜವಾಗಿ ಯಶಸ್ವಿಯಾಗಿ ಪರೀಕ್ಷೆಗಳನ್ನು ಬರೆದು ತಮ್ಮ ಉತ್ತಮವಾದಂಥ ಫಲಿತಾಂಶಗಳನ್ನು ಪಡೆದು ಮುಂದಿನ ಭಾವಿ ಜೀವನದೊಳಗೆ ಅವರ ಆಯ್ಕೆಗಳೇನವ ಅದನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಗ್ತದೆ. ಇನ್ನು ಪರೀಕ್ಷೆ ಆದ ನಂತರ ಫಲಿತಾಂಶ ಬರ್ತದೆ, ರಿಸಲ್ಟ್ ಕಾಯ್ತಾರೆ ಮಕ್ಕಳು. ಆ ರಿಸಲ್ಟ್ ಯಾವಾಗ ಬರ್ತದೆ, ಹೆಂಗೆ ಬರ್ತದೆ, ಏನು ಬರ್ತದೆ, ಅವ್ರಿಗೊಂದು ದುಗುಡ. ಸೊ ಆ ದುಗುಡಿನಲ್ಲಿ ಮಕ್ಕಳು ಸರಿಯಾಗಿ ಬರ್ದವ ಮಾರ್ಕ್ಸ್ ಸ್ಕೋರ್ ಆಯಿತು, ನನ್ನ ರಿಸಲ್ಟ್ ಭಾರಿ ಬತ್ತು, ತಾವು ಖುಷಿ ಪಡ್ತಾನೆ. ಯಾವುದು ಕಡಿಮೆ ಬತ್ತು, ನಾ ಎಲ್ಲ ಓದಿ ಬರೆದು ಟ್ಯೂಷನ್ ಮಾಡ್ದೆ, ಕೋಚಿಂಗ್ ಮಾಡ್ದೆ, ನನ್ನ ರಿಸಲ್ಟ್ ಕಡಿಮೆ ಬತ್ತು ಅಂಥೇಳಿ ನಿರಾಶೆಯಾಗಿ ಆ ತಾಯಿ ತಂದೆಗೂ ಕೂಡ ಒಂದು ಮನಸ್ಸಿಗೆ ನೋವಾಗ್ತಕ್ಕಂಥ ರೀತಿಯೊಳಗೆ ಮುಂದಿನ ಘಟನೆಗಳನ್ನು ಯಾವುದೇ ಒಂದು ಅಹಿತಕರ ಘಟನೆಗಳಿಗೆ ಬಲಿಯಾಗದೆ ಇವತ್ತು ಏನೇ ಬಂದರೂ ಕೂಡ ಧೈರ್ಯದಿಂದ ಸ್ಥೈರ್ಯದಿಂದ ತಾವೆಲ್ಲ ತಮ್ಮ ಜೀವನ ಸಾಫಲ್ಯ ಪಡೆದುಕೊಳ್ಳಬೇಕು ಅಂಥೇಳಿ ಈ ಪರೀಕ್ಷೆಯ ಒಂದು ಸಂದರ್ಭದ ಒಂದು ವಿಷಯವನ್ನು ನಮ್ಮ ಲಕ್ಷ್ಮೀಕಾಂತ್ ಕೋಣಿಯವರು ಈ ಒಂದು ಪ್ರಯೋಗವನ್ನು ಆಳಂದನಲ್ಲಿ ಮೊಟ್ಟ ಮೊದಲು ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಅವರಿಗೂ ಮತ್ತು ಇಲ್ಲೆಲ್ಲ ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ಕಸಾಪ ಅಧ್ಯಕ್ಷರಾದಂಥ ವಿಶ್ವನಾಥ್ ಬಕ್ರೆ ಸರ್ ಅವರಿಗೂ ಮತ್ತು ನಮ್ಮ ಮುಖ್ಯ ಗುರುಗಳಾಗಿ ಮತ್ತು ಅಧಿಕೃತವಾಗಿ ಅವ್ರು ಹೇಳಿರ್ತಕ್ಕಂಥ ಸಿಸ್ಟಮ್ ನೋಡಿದ್ರೆ ಆ ಯಾರು ಈ ನ್ಯೂಸ್ ನೋಡ್ತಾರೆ ಅದರೊಳಗೆ ಸರಿಯಾಗಿಯೇ ನಾವು ಪರೀಕ್ಷೆ ಬರೆದು ಪಾಸಾಗಿ ಬರ್ತೀವಿ ಅಂತಕ್ಕಂಥ ಧೈರ್ಯವನ್ನು ನಮ್ಮ ಬೀದಿ ಸರ್ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಅದೇ ರೀತಿ ಕಲ್ಯಾಣಿ ತುಕಾಡಿಯವರು ಕೂಡ ಈ ಒಂದು ಚಾನಲ್ಗೆ ಒಂದು ಏನು ಸಂಚಾಲನೆಯನ್ನು ಮಾಡಿ ಈ ಪರೀಕ್ಷೆಯನ್ನು ಯಶಸ್ವಿ ಮಾಡಲಿಕ್ಕೆ ಈ ಒಂದು ಪ್ರೋಗ್ರಾಮ್ನ ತಾವೆಲ್ಲ ಏನು ಕೊಟ್ಟಿದ್ದೀರಿ. ತಮಗೆ ಆಳಂದ ವತಿಯಿಂದ ನಮ್ಮ ಕನ್ನಡ ಜಾನಪದ ಪರಿಷತ್ತಿನ ವತಿಯಿಂದ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಶುಭಾಶಯಗಳನ್ನು ಕೋರುವುದರ ಜೊತೆಗೆ ನಮ್ಮ ಎರಡು ಮಾತುಗಳಿಗೆ ವಿರಾಮ ಕೊಡುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ಭಾಗವಹಿಸಿ ಶರಣರ್ತಕ್ಕಂಥ ಅಪ್ಪ ಸರ್ ಕೂಡ ಮಕ್ಕಳ ಕುರಿತು ಒಳ್ಳೆಯ ಸಂದೇಶ ಪಟ್ಟಿದ್ದಾರೆ. ಅವರಿಗೆ ಕೂಡ ಸಂಸ್ಕಾರ ಬೆಳಕುತ್ತಿಂದ ಅನಂತ ಶರಣಾರ್ಥಿಗಳು. ಇಂದಿನ ಮಕ್ಕಳು ನಾಳೆ ಪ್ರಜೆಗಳು, ಅದಕ್ಕಾಗಿ ಮಕ್ಕಳನ್ನು ಒಳ್ಳೆ ರೀತಿ ಬೆಳೆಸಿರಿ ಅಂತ ಹೇಳ್ಕೊಳ್ತಾ, ಮಕ್ಕಳೇ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲೆ ಮಕ್ಕಳು ನಗುತ್ತಾ ಬಾಳಲೆ, ಬಾಳೆ ಎಲೆಯಂತೆ ಮಕ್ಕಳ ಮನಸ್ಸುಗಳು, ಕೋಗಿಲೆ ಎಂಪು ಹೂವಿನ ಕಂಪು ಅವರ ಭಾವವು, ಮಕ್ಕಳು ನಲಿವ ಜೀವವು. ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೋ, ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲೆ ಮಕ್ಕಳು ನಗುತ್ತಾ ಬಾಳಲೆ, ಮಕ್ಕಳು ನಗುತ್ತಾ ಬಾಳಲೆ. ಎಲ್ಲರಿಗೂ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರಪ್ಪ ಅಂದರೆ ಅವರ ಹೆಸರು ಹೇಳಲು ನನಗೆ ತುಂಬ ಹೆಮ್ಮೆ ಆಗುತ್ತದೆ. ಮೊದಲನೇದಾಗಿ ವಿಶ್ವನಾಥ್ ಬಕ್ರೆ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅದೇ ರೀತಿ LS ಬೀದಿ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸಂಸ್ಕಾರದ ಬೆಳಕು ಚಾನಲ್ ಕಾರ್ಯಕ್ರಮದಲ್ಲಿ ಅವರು SSLC ವಿದ್ಯಾರ್ಥಿಗಳಿಗೆ ಭಯ ಯಾವ ರೀತಿ ಹೋಗಲಾಡಿಸಬೇಕು ಅನ್ನುವ ವಿಷಯದ ಬಗ್ಗೆ ಅವರು ಸಂದೇಶ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯ ನಿವೃತ್ತಿ ಶಿಕ್ಷಕರಾದಂಥ ಅಪ್ಪಸಾಬ್ ತೀರ್ಥೆ ಸರ್ ಅವರು ಕೂಡ ಮಕ್ಕಳಿಗೆ ವಿದ್ಯಾರ್ಥಿ ಜೀವನ ಯಾವ ರೀತಿ ಇರಬೇಕು, ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕು ಮತ್ತು SSLC ಪರೀಕ್ಷೆ ಯಾವ ರೀತಿ ನಾವು ಬರೀಬೇಕು. SSLC ಅಂದರೆ ಎಕ್ಸಾಮ್ ಬಂದ ಕೂಡಲೇ ಎಲ್ಲರೂ ಮುಖದಲ್ಲಿ ಭಯ, ಈ ಭಯ ಬೇಡ. ನಾವು ನಿಶ್ಚಿಂತೆಯಿಂದ ನಾವು ಏನು ಓದಿರ್ತೀವಿ ಆ ವಿಷಯವನ್ನು ಅಷ್ಟೇ ಬರೆದರೆ ಸಾಕು. ಈಗಿನ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರಪ್ಪ, ಕಾಪಿ ಕೊಡ್ತಾರೆ, ನಮ್ಮ ಮಾಮ ಕಾಪಿ ಕೊಡ್ತಾನೆ, ನಮ್ಮ ಕಾಕ ಕಾಪಿ ಕೊಡ್ತಾನೆ, ನಮ್ಮ ಸರ್ ತಂದು ಕಾಪಿ ಕೊಡ್ತಾರೆ ಅಂತ ಇಂಥ ಭಾವನೆಗಳು ಅವರ ಮನದಲ್ಲಿರುತ್ತೆ. ನೀವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿರ್ತೀರಿ. ಆ ವಿದ್ಯಾಭ್ಯಾಸ ಮಾಡಿದಾಗ ನೀವು ಕಾಪಿ ಮೇಲೆ ಒಂದು ದಿನದ ಭವಿಷ್ಯ ಅಂದರೆ ನಿಮಗೆ ಇರೋದು 6 ವಿಷಯ 6 ದಿನ ಎಕ್ಸಾಮ್ ನಡೆಯುತ್ತೆ. ನೀವು 6 ದಿನದಲ್ಲಿ 10 ವರ್ಷ ನೀವು ಶಾಲೆ ಕಲ್ತಿರ್ತೀರಿ. ಆ ಶಾಲೆ ಕಲಿತಾಗ ಒಂದು ದಿನದ ಭವಿಷ್ಯಕ್ಕಾಗಿ ನೀವು ಚಿಟ್ಟಿ ಡಿಪೆಂಡ್ ಆಗಿರ್ತೀರಿ. ಅದು ಆಗೋದು ಬೇಡ. ನಿಮಗೆ ಎಷ್ಟು ತಿಳಿದಿರುತ್ತೆ, ಎಷ್ಟು ಅಭ್ಯಾಸ ಮಾಡಿದ್ದೀರಿ ಅಷ್ಟನ್ನೇ ಬರೀರಿ. ನಿಮಗೆ ಒಳ್ಳೆ ಅಂಕ ಬರುತ್ತೆ ಬಿಡುತ್ತೆ ಅನ್ನೋ ವಿಚಾರ ಬೇಡ. ಯಾಕಂದರೆ ಕೆಲವರು ಏನು ಮಾಡ್ತಾರಪ್ಪ, ಈಗ ಕಡಿಮೆ ಅಂಕ ಬಂದಾಗ ಅವರು ತಂದೆ ತಾಯಿ ಬೈತಾರೆ, ನಮಗೆ ಶಿಕ್ಷಕರು ಬೈತಾರೆ ಅಂಥೇಳಿ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಅದು ಆಗೋದು ಬೇಡ. ನಾವು ಎಷ್ಟು ಓದಿರ್ತೀವಿ ಅಷ್ಟೇ ಬರೆದು ಪಾಸ್ ಆಗೋಣ ಅಂತ ಹೇಳುತ್ತಾ ಇವತ್ತಿನ ವಿಷಯ
SSLC ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ನನ್ನ ಸಂಸ್ಕಾರದ ಬೆಳಕು ವತಿಯಿಂದ ತಿಳಿಸುವ ಪ್ರಯತ್ನ ಮಾಡ್ತಿದ್ದೇನೆ. ಎಲ್ಲ ಅತಿಥಿಗಳು ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಸಂಸ್ಕಾರದ ಬೆಳಕು ಚಾನಲ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಅವರೆಲ್ಲರಿಗೂ ನನ್ನ ವತಿಯಿಂದ ಸಂಸ್ಕಾರದ ಬೆಳಕು ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.